ಬದನೆಕಾಯಿ ಒಳಗಡೆ ಬೀಜ ಇರ್ತದೆ, ಆ ಬೀಜದ ಡಿಸೈನ್ ಇದು. ಚಿಕ್ಕಿ ಫರಾಸ್ಪೇಟೆ ಅಂತ ಹೆಸರು. ಇದೆಲ್ಲ ಬಂಕದ ಮನೆ. ಇದು ಹಳೆ ವರ್ಷದ, ಒಂದು 100-150 ವರ್ಷದ ಹಳೆ ಮನೆ ಇದು. ಇಲ್ಲಿ ನೋಡ್ರಿ, ತುಂಬಾ ಹಳೆ ಕಾಲದ್ದು, 100-150 ವರ್ಷದ ಹಳೆ ಮಗ್ಗ ಇದು. ಮಸರಾಯಿ ಕಾಟನ್ ಅಂತ ಹೇಳಿ ಅದರಿಂದಾಗಿದೆ. 2 ದಿನದಲ್ಲಿ ಒಂದು ಸ್ಯಾರಿ ರೆಡಿ ಆಗುತ್ತೆ. ವಾಡೆ ಒಳಗೆ ಸುಸ್ವಾಗತ ನಿಮಗೆ PK ಗುಳೇದವರ ಮನೆಗೆ. ಇಳಕಲ್ಲಲ್ಲಿ ಈ ಥರ ಮನೆ ತುಂಬ ಕಡಿಮೆ, ಯಾಕಂದ್ರೆ 150 ವರ್ಷದಿಂದನೂ ಮೇಂಟೈನ್ ಮಾಡ್ಕೊತ ಬಂದ್ರಲ್ಲ. ತಂದೆಯವ್ರ ತಾತ ಫೋಟೋ ಇಲ್ಲ ತೋರಿಸಿದ್ವಿ, ಹಳೆ ಫೋಟೋ ಇದು, ಬ್ಲಾಕ್ ಅಂಡ್ ವೈಟ್. ಮನೆ ಕಟ್ಸಿದ್ದು ಇಲ್ಲಿ ಬಿಳೆ ಕುದುರೆ ಅಂತ ಅಂಗಡಿ ಇತ್ತು ಅವಾಗ, ಫೇಮಸ್. ಆ ಅಂಗಡಿಯಲ್ಲಿ ಅವರು ಕೆಲಸಕ್ಕಿದ್ರು. 8 ರೂಮ್ ಇದಾವೆ, ಆಮೇಲೆ ಕೆಳಗಡೆ ಒಂದು 4-5 ರೂಮ್ ಇದಾವೆ. ನಾವು ಮೇಲೆ ಹತ್ಕೊಂಡು ಹೋದ್ವಲ್ಲ, ಅದು ಮೇಲೆ ಸ್ಟೆಪ್ಗಳು ಕಲ್ಲಿನ ಮಾಡಿದ್ವಿ. ವಿಜಯ್ ಕುಮಾರ್ ಗುಳೇದರ್. ಫಸ್ಟ್ ಮಗ್ಗ ನೋಡಕ್ ಹೋಗ್ತಾ ಇದೀವಿ. ಕೈ ಮಗ್ಗರ್ ಇದು. ಓಕೆ, ಬನ್ನಿ ಒಳಗಡೆ ಹೋಗೋಣ. ಇದು ಕೈ ಮಗ್ಗ ರೆಡಿ ಮಾಡೋದು ಮಾಡ್ತಿದ್ದಾರೆ. ಇಲ್ಲಿ ಫ್ಯಾಮಿಲಿನೇ ಇಲ್ಲಿ ಬಂದು ಸ್ಟೇ ಮಾಡ್ಕೊಂತ ಇಲ್ಲೇ ಇದ್ದು ಅವ್ರಿಗೆ ರೆಡಿ ಮಾಡ್ತಾರೆ ಸ್ಯಾರಿಗಳನ್ನ. ಒಳಗಡೆ ಹೋಗೋಣ. ಇದೆಲ್ಲ ಬಂಕದ ಮನೆ. ಇದು ಹಳೆ ವರ್ಷದ್ದು, ಒಂದು 100-150 ವರ್ಷದ ಹಳೆ ಮನೆ ಇದು. ಅವಾಗಿಂದನೂ ಮಗ್ಗಗಳೆಲ್ಲ ಮಾಡ್ಕೊತ ಬಂದಿದ್ದಾರೆ. ಒಂದು ಲೈಫ್ ಟೈಮ್ ಎಲ್ಲ ಇಲ್ಲೇನೆ ಕಳೆದಿದ್ದಾರೆ ಟೈಮು, ಹಂಗತ್ತೆ ಒಂದು ಮಾಡುವಂಥ ಮಗ್ಗಗಳಿದು. ನೋಡ್ರಿ, ತುಂಬಾ ಹಳೆ ಕಾಲದ್ದು, 100-150 ವರ್ಷದ ಹಳೆ ಮಗ್ಗ ಇದು. ಕೈ ಮಗ್ಗ. ಊಟಕ್ಕೆ ಹೋಗಿದ್ದಾರೆ ಇವಾಗ, ಅದಕ್ಕೆ ನಾವು ಅಲ್ಲೊಬ್ಬರು ಅಣ್ಣ ಮಾಡ್ತಾ ಇದ್ದಾರೆ, ಅದೊಂದು ನೋಡ್ಕೊಂಬಿಡ್ರಿ. ಮತ್ತು ಆಮೇಲೆ ನಮ್ಮ ಓನರ್ ಹತ್ರ ಹೋಗಿ ಸ್ವಲ್ಪ ಮಾತಾಡೋಣಂತೆ. ಅಣ್ಣ, ಎಷ್ಟು ವರ್ಷದಿಂದ ಕೆಲಸ ಮಾಡಂತೀರಿ? ಸಣ್ಣ ಅಪ್ಪಾಜಿದು ಇಲ್ಲೇ ಮಾಡ್ತಿದ್ರ? ಮನೆ ಹತ್ರ ಇತ್ತು. ಕಾಟನ್. ಓಕೆ, ಇದೆಲ್ಲ ಕೈಯಲ್ಲೇ ಮಾಡ್ತಾ ಇದ್ದೀರಾ. ಒಂದು ವಾರ ಆದರೂ ಬೇಕು. ರೇಷ್ಮೆ, ಪ್ಯೂರ್ ರೇಷ್ಮೆಯಿಂದನೇ ಮಾಡ್ಬೇಕಂದ್ರೆ. ಬಟ್ ಇದು ಬೇರೆ ಬಟ್ಟೆ, ಇದು ದಾರ. ಇದಕ್ಕೆ ಏನಂತಾರ? ಮಸರಾಯಿ ಕಾಟನ್ ಅಂತ ಹೇಳಿ ಅದರಿಂದಾಗಿದೆ. 2 ದಿನದಲ್ಲಿ ಒಂದು ಸ್ಯಾರಿ ರೆಡಿ ಆಗುತ್ತೆ. ಮನೆ ಇರ್ತಾರೆ ಅವಾಗ ಹಿಂಗೈತಿ, ಮೊದ್ಲಿಂದ ಹಿಂಗೆ ಮಾಡ್ಯಾರ ಬಿಟ್ಟು. ಮಗ್ಗನ ಮಾಡ್ಕೊತ ಬಂದಾರ. ಹೌದು, ಮಗ್ಗ ಮಾಡ್ಕೊಂಡು ಬಂದಾರ ಅವರು. ಅವರು ನೈತರ ಇಲ್ಲ, ನಮ್ಮ ಇವ್ರು ನೈತಿದ್ರು. ಇಲ್ಲಿ ನೋಡ್ಕೊಂಡ್ ಬಂದ್ವಲ್ಲ, ಇಂಥ 4 ಮನೆಗಳದಂತೆ ಗುಳೇದರ್ ಅವರು. 4 ಮನೆಗಳು ತುಂಬ ಹಳೆ ಮನೆ, ತುಂಬ ಹಳೆ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ಈಗ ಕಾಣ್ತಿದ್ದೆ ನೋಡಿ ಬೋರ್ಡ್, PK ಗುಳೇದ ಅಂತ ಹೇಳಿ. ಅವರ ಇಲ್ಕಲ್ಲ ಮೂವೆಲ್ಲ ಕೂಡ ಐತೆ. ಒಳಗಡೆ ಹೋಗ್ಬರಿ. ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಅಂತಂದರೆ ಗುಳೇದವರ ಮನೆ ವಾಡೆನೂ ಇದು ದೊಡ್ಡ ವಾಡೆ. ಯಾಕಂದರೆ 1875ರಲ್ಲೇ ಇದನ್ನು ಕಟ್ಸಿದ್ದಾರೆ ವಾಡೆನ. ಒಂದು ಕಂಬದ ಮನೆಗಳು, ಕಂಬಗಳನ್ನು ಹಾಕಿ ಬಂಕದ ಮನೆ ಅಂತಾರಲ್ಲ ಆ ಥರ. ವಾಡೆ ಒಳಗೆ ಸುಸ್ವಾಗತ ನಿಮಗೆ PK ಗುಳೇದವರ ಮನೆಗೆ. ನೋಡಿ, ಕಟ್ಟಿಗೆಯಿಂದ ಮಾಡಿದ್ದಾರೆ. ಇಳಕಲ್ಲಲ್ಲಿ ಈ ಥರ ಮನೆ ತುಂಬ ಕಡಿಮೆ, ಯಾಕಂದ್ರೆ 150 ವರ್ಷದಿಂದನೂ ಮೇಂಟೈನ್ ಮಾಡ್ಕೊತ ಬಂದ್ರಲ್ಲ, ಅದೇ ದೊಡ್ಡದು. ಇದೆಲ್ಲ ಬೇಕು ಅವ್ರದ್ದೇ ಎಲ್ಲ. ಒಳಗಡೆ ಓನರ್ ಇದ್ದಾರೆ, ಸರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಎಲ್ಲನೂ ಈ ವಾಡೆ ಬಗ್ಗೆನೂ ಮನೆ ಬಗ್ಗೆನೂ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಇಳಕಲ್ ಸೀರೆ ಬಗ್ಗೆನೂ ಅವರು ಎಕ್ಸ್ಪ್ಲೋರ್ ಮಾಡ್ತಾರೆ. ಬನ್ನಿ ಒಳಗಡೆ ಹೋಗೋಣ. ಸರ್ ನಮಸ್ತೆ. ವಾಡೆ. ಹಾಂ, ನಮ್ಮ ವಾಡೆ ಇದು. ನಮ್ಮ ಮನೆ ಬಂಕದ ಮನೆನೂ ಹೌದು, ಅಂಗಡಿನೂ ಹೌದು. ಎಷ್ಟು ವರ್ಷ ರೀ ಇದು? ಹೆಚ್ಚು ಕಡಿಮೆ ಮನೆಗೆ ಒಂದು 100-125 ವರ್ಷ ಆಯಿತು. ಮುತ್ತಾತ, ತಂದೆಯವ್ರ ತಾತ ಫೋಟೋ ಇಲ್ಲ ತೋರಿಸಿದ್ದು, ಇಲ್ಲಿದೆ. ಹಳೆ ಫೋಟೋ ಇದು, ಬ್ಲಾಕ್ ಅಂಡ್ ವೈಟ್. ಮನೆ ಕಟ್ಸಿದ್ದು, ಹಾಂ, ಅವರು ವ್ಯಾಪಾರ ಶುರು ಮಾಡಿದ್ದು. ಅವರು ನೇಕಾರಿಕೆ ಮಾಡ್ಕೊಂತ ಬಂದಿದ್ದಾರೆ. ಮಾಡಿದ್ದಾರೆ. ಒಂದು ಅಂಗಡಿಯಲ್ಲಿ ಕೆಲಸಕ್ಕೆ ಇದ್ರು ಅವರು. ಇಲ್ಲಿ ಬಿಳೆ ಕುದುರೆ ಅಂತ ಅಂಗಡಿ ಇತ್ತು ಅವಾಗ, ಫೇಮಸ್. ಸೀರೆ ಅಂಗಡಿ, ಒಟ್ಟು ಸೀರೆ, ರೇಷ್ಮೆ ಬಂತು, ಕಾಟನ್ ಬಂತು. ಆ ಅಂಗಡಿಯಲ್ಲಿ ಅವರು ಕೆಲಸಕ್ಕಿದ್ರು. ಅವರು ಅಂಗಡಿ ಕ್ಲೋಸ್ ಮಾಡಿದ್ರು ಆ ಟೈಮಲ್ಲಿ, ಯಾವುದೋ ಒಂದು ಕಾರಣಕ್ಕೆ. ಅದಕ್ಕೆ ಅವರು ಸ್ವಂತ ಮಾಡಬೇಕಾಯ್ತು. ಅವ್ರು ಹೇಳಿದ್ರು, ನೀನೇ ಸ್ವಂತ ಮಾಡಪ್ಪ ಅಂಥೇಳಿ ಅವರು ಕಳಿಸಿದ್ರು. ಅವರು ಹೊರಗಡೆ ಬಂದು ಇದು ಸ್ಥಾಪನೆ ಮಾಡಿದರು. ಹೌದು, ನೇಕಾರಿಕೆನೂ ಮಾಡಿದ್ರು, ಅಂಗಡಿನೂ ಪ್ರಾರಂಭ ಮಾಡಿದ್ರು. ಈಗ ಸದ್ಯ ಹೆಚ್ಚು ಕಡಿಮೆ ಒಂದು 100 ಮಗ್ಗಗಳ ಇದ್ದಾವೆ. 2 ಮಿಕ್ಸ್ ಮಷಿನ್ ಇದೆ, ಕೈ ಮಗ್ಗನೂ ಇದೆ. ಬಹಳ ಇತ್ತು, ಈಗ ಕಡಿಮೆ ಆಗಿದಾವೆ. ನೈಯೋರು ಬಹಳ ಕಡಿಮೆ, ಲೇಟ್ ಆಗುತ್ತೆ. ಅದಕ್ಕೆ ಕೆಳಗಡೆ ಕೂತ್ ನೈಯೋದು ಕಷ್ಟ ಅವ್ರಿಗೆ, ಶ್ರಮ ಇದೆ ಅದಕ್ಕೆ. ಕೈಮಗ್ಗಕ್ಕೆ ಪವರ್ಲೂಮಲ್ಲಿ ನೈತಾರೆ. ಇದು 2 ದಿವಸಕ್ಕೂ ಒಂದು ಮಿನಿಮಮ್ ಆಗುತ್ತೆ. ಇದೆಲ್ಲ ಮಾರ್ಕೆಟಿಂಗ್ ಹೇಗೆ ಮಾಡ್ತಾರೆ ಸರ್? ಮೊದಲೆಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ತಿತ್ತು, ಮಹಾರಾಷ್ಟ್ರ ಕರ್ನಾಟಕ ಅಷ್ಟೇ ಇತ್ತು. ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಆದಮೇಲೆ ಎಲ್ಲ ಕಡೆನೂ ಹೋಗುತ್ತೆ. ಹೊರದೇಶಕ್ಕೆ ಹೋಗುತ್ತೆ. ಹೊರದೇಶ NRIs ತರಿಸ್ತಾರೆ, ಹೋಗಿ ಅಲ್ಲಿ ನೆಲೆಸಿದವರು ಭಾರತೀಯರೇ ತರಿಸೋದು. ಇದೇ ಶಾಪ್, ಇಲ್ಲೇ ಶಾಪು, ಇದೇ ಶಾಪು ಒಳಗಡೆ ಇದೆ. ನಾವು ಮಾರ್ಕೆಟಿಗೆ ಬರಲಿಲ್ಲ, ಮೇನ್ ರೋಡ್ಗೆ ಕೊಂಡು ಇಲ್ಲಿ ಸುತ್ತಮುತ್ತಲೆಲ್ಲ ನೇಕಾರಿದ್ದಾರೆ. ಹತ್ತಿರನೇ ಇದ್ಕೊಂಡು ಅವ್ರು ತರುವಂಥ ಸೀರೆಗಳನ್ನು ನಾವು ಸ್ಟೋರ್ ಮಾಡಿ ಇಲ್ಲೇ ಮಾಡ್ತೀವಿ. ಮತ್ತು ಬಂದಂಥ ಗ್ರಾಹಕರು ಸೀರೆ ತೊಗೊಂಡು ನೈಯೋದು ನೋಡ್ಬೇಕಂತಾರೆ ಮಗ್ಗ. ಇವೆರಡರಿಂದನೇ ವಿಶೇಷತೆ ಲಭ್ಯ ಇರೋದು. ಆ ತೋಪ್ತೆನಿ ನೋಡಿದ ತಕ್ಷಣ ಹೇಳ್ಬೋದು ಇದು ಇಲ್ಕಲ್ ಸೀರೆ. ಅದು ನೈಯತಕ್ಕಂಥ ಒಂದು ಟೆಕ್ನಿಕ್. ಹೌದು. ಸೊ ಅದಕ್ಕೆ ನಾವು ಅದು ಹೆಸರು ಉಳಿಲಿ, ಮತ್ತು ನಾವು ಆ ಮನೆತನದಿಂದ ಬಂದವರು, ಆ ಉದ್ಯೋಗದ ಒಂದು ಒಳ್ಳೆಯದಾಗಿದೆ ನಮಗೆ. ಇದೆ ನೋಡಿ, ಇದು ದಿಸ್ ಈಸ್ ಇಂಪಾರ್ಟೆಂಟ್. ಇದೆ ತೋಪು ತೆನೆ ಅಂದರೆ ಇದೆ ಸರ್. ತೆನೆ ಅಂದರೆ ತೆನೆ ಟೈಪ್ ಇದೆ ನೋಡಿ.
ಹಾಂ, ಅದು ತೆನೆ ಕಾಣ್ದಂಗೆ ಕಾಣುತ್ತೆ, ಈ ಜೋಳದ ತೆನೆ, ಆ ಥರ ಹಾಂ, ಅದಕ್ಕೆ ತೆನೆ ಅನ್ನೋದು. ತೋಪು ಅಂದರೆ ಸೆರಗು, ತೋಪು ಇದರ ಅರ್ಥ ಸೆರಗು, ತೆನೆ ಅಂದರೆ ಅದು ಈ ಥರ ಮಾರ್ಕ್ ಬಂದಿದೆ ನೋಡಿ, ಜೋಳದ ತೆನೆ. ಹಾಂ, ಆಮೇಲೆ ಈ ಬಾರ್ಡ್ರಲ್ಲಿ ನಿಮಗೆ ಇನ್ನೊಂದು ವಿಶೇಷತೆ ಹೇಳಬೇಕು ಅಂದರೆ, ಈ ಬಾರ್ಡ್ರ್ ಏನಿದೆ ನೋಡಿ, ಬದನೆಕಾಯಿ ಗೊತ್ತಲ್ಲ, ಬದನೆಕಾಯಿ ಬೀಜ, ಬದನೆಕಾಯಿ ಒಳಗಡೆ ಬೀಜ ಇರ್ತದೆ, ಆ ಬೀಜದ ಡಿಸೈನೇ ಇದು. ಹೌದು, ಇದಕ್ಕೆ ಚಿಕ್ಕಿ ಫರಾಸ್ಪೇಟೆ ಅಂತ ಹೆಸರು, ಬಾರ್ಡರ್ ಹೆಸರು. ಇದೆಲ್ಲ ಸೀರೆಗೂ ಇದು ಮೋಸ್ಟ್ ಕಾಮನ್ ಬಾರ್ಡರ್. ಫುಲ್ ರೇಷ್ಮೆ ಇದು. ಹಾಂ, ಇದು ಫುಲ್ ರೇಷ್ಮೆ ಸೀರೆ. ಈ ಬಾರ್ಡರ್ ಹೆಸರು ಚಿಕ್ಕಿ ಫರಾಸ್ಪೇಟೆ. ಇದಕ್ಕೆ ನಾವು ಬದನೆಕಾಯಿ ಬೀಜದ ಡಿಸೈನ್ ಅಂತ ಹೇಳ್ತೀವಿ. ಇನ್ನೊಂದು ಖಸ್ಖಸಿ ಡಿಸೈನ್ ಬರುತ್ತೆ, ಗೊಡ್ ಫರಾಸ್ ಅದರ ಹೆಸರು. ಆಮೇಲೆ ಇನ್ನೊಂದು ಭತ್ತ, ಬಾರ್ಲಿ ಅಂತೀವಿ ನೋಡಿ, ಗೋಧಿ ಡಿಸೈನ್ ಇರುತ್ತೆ. ಹಾಂ, ಅದು ಡಿಸೈನ್ ಬಂದಿದೆ, ಅದನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಗಾಯತ್ರಿ, ಗೋಮಿದಡಿ ಈ ಥರ ಹೆಸರು ಬೆಳೆದಿದೆ. ಹಾಂ, ಇರಲಿ ಬಿಡಿ, ಪರವಾಗಿಲ್ಲ. ಸೊ ಹೀಗಾಗಿ ತೋಪುತ್ತೀನಿ ಅಂತ ನಾವು ನಮ್ಮ ಆ ಹೆಸರಿಂದ ನಮಗೆ ಒಳ್ಳೆಯದಾಗಿದೆ. ಅದೇ ಈಗ ಹೇಗೆ ಹೂವಿಗೆ ಪರಿಮಳ ಎಲ್ಲಿದ್ರೂ ಅದು ದುಂಬಿ ಹೋಗ್ತದೆ, ಹಾಗೆ ಒಳ್ಳೆಯದು ಕ್ವಾಲಿಟಿ ನೀವು ಯಾವುದೇ ವಸ್ತು ಇಡಿ, ಸೀರೆ ಅಂತಲ್ಲ, ಎಲ್ಲೇ ಇರಿ, ನೀವು ಚೆನ್ನಾಗಿರೋದನ್ನ ಕೊಟ್ಟರೆ ಗ್ರಾಹಕರು ತಾವೇ ಬರ್ತಾರೆ ಅಷ್ಟೇ. ಮೇಲ್ಗಡೆ ಒಂದು 7-8 ರೂಮ್ಗಳಿದ್ದಾವೆ. ಹಳೆ ಕಾಲದ ನಾವು ಏನು ಚೇಂಜಸ್ ಹೋಗ್ಬೋದು. ಇಲ್ಕಲ್ ಸೀರೆ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡ್ವಿ. ಆ್ಯಂಡ್ ಈ ವಾಡೆ ಇದೆಯಲ್ಲ, 125 ವರ್ಷದಿಂದ ಹಳೆ ವಾಡೆ ಇದು, ಮನೆ ಇದು. ಈ ಮನೆ ಮೇಲೆ 8 ರೂಮ್ಗಳಿದಾವಂತೆ. ಇವಾಗ ರೂಮ್ ತೋರ್ಸೋಕ್ಕೆ ಅಣ್ಣ ನಿಮ್ಮ ಹೆಸರು? ಏನು ಸರ್? ನಾಮದೇವ. ಇವಾಗ ವಾಡೆ ಒಳಗಡೆ ಮೇಲೆ ಹೋಗ್ತಾ ಇದ್ದೀವಿ. ನಾನು ಇಲ್ಕಲ್ಲಲ್ಲಿ ಹಿಂಗಿತ ಹಳೆ ಮನೆ ಏನಾದರೂ ನೋಡ್ಬೇಕಂತ ಭಾಳ ತಲೆಯಲ್ಲಿತ್ತು. ಇಲ್ಲಿ 2 ರೂಮ್ ಇದೆ, ಓನರ್ದ ಮನೆ ಇದು, ಏನು ಬಾಡಿಗೆ ಇಲ್ಲ. ಫಸ್ಟ್ ಹೆಂಗೆ ನಾವು ವಾಡೆ ಎಂಟ್ರಿ ಕೊಡ್ತೀವಿ, ರೈಟ್ ಸೈಡಲ್ಲಿ 2 ರೂಮ್ ಇದಾವೆ. ನಿಮ್ಗೆ ರೂಮ್ ತೋರಿಸ್ತಾ ಇದ್ದೀನಿ, ಬನ್ನಿ. ಹೌದಾ, ಗೆಸ್ಟ್ ಬಂದಾಗ ಅವ್ರು ಇಲ್ಲಿ ಸ್ಟೇ ಮಾಡ್ಬೋದು. ನೋಡಿ, ಇದೇ ಬಂದ್ಬಿಟ್ಟು PK ಗುಳೇದ ಅವರ ವಾಡೆ ಇದೆಯಲ್ಲ, ಮೇಲೆ ಫಸ್ಟ್ ಫ್ಲೋರಲ್ಲಿ 8 ರೂಮ್ಗಳಿದ್ದಾವೆ. ಅದರಲ್ಲಿ 2 ರೂಮ್ಗಳಿದ್ದು, ಯಾರಾದ್ರೂ ಗೆಸ್ಟ್ ಬಂದಾಗ ಈ ರೂಮ್ಗಳಲ್ಲಿ ಅವ್ರು ಸ್ಟೇ ಮಾಡ್ತಾರೆ. ಇಲ್ಲೊಂದು ಟೇಬಲ್ ಇದೆ, ಏನೋ ವರ್ಕ್ ಮಾಡೋವಂಥ ಟೇಬಲ್. ಇಷ್ಟು ಹೋಗೋಣವಾ? ಇವಾಗ ಬನ್ನಿ ಒಳಗಡೆ ಹೋಗೋಣ. ಸರ್, ಇದು ಹಾಲಾ? ಫಸ್ಟ್ ಫ್ಲೋರಲ್ಲಿ ಮೇಲೆ ಬಂದು ಹಾಲು. 125 ಇಯರ್ಸ್ ಹಳೆ ವಾಡೆ ಅಂತ ಅನ್ಬೋದು, ಇಲ್ಲಿಂದ ಬಂಕದ ಮನೆನೂ ಅನ್ಬೋದು. ಈ ವಾಡೆ ಒಳಗಡೆ ಮೇಲೆ ಈ ಥರ ರೂಮ್ ಇದೆ ನೋಡಿ, ಎಷ್ಟು ಡಿಸೈನ್ ಮಾಡಿದೆ. ಇದೇನಿದೆ, ಪೇಂಟಿಂಗಾ? ಈ ಸಿಲ್ವರ್ ಏನಿದೆ? ತಗಡು. ಅದು ಇಲ್ಲಿ ಬೆಡ್ರೂಮ್ ಇದೆ, ನೋಡ್ಬೋದು. ಒಳಗಡೆ ಹೋಗಿ ಒಂದ್ಸಲ ನೋಡಿ, ಇದು ಬೆಡ್ರೂಮ್ ಇದು. ಇನ್ನೂ ಮೇಲಿದೆ. ಇದು ಎಷ್ಟು ಟೋಟಲ್ ಇರೋದು? 2 ಫ್ಲೋರಾ? ಬರ್ರಿ, ಇನ್ನೊಂದು ಫ್ಲೋರ್ ಐತೆ, ಮೇಲೆ ಹೋಗೋಣ. ಟೆರೆಸ್ ಮೇಲೆ ಹೋಗ್ತಾ? ನಾವು ಅವಾಗಲೇ ಅಲ್ಲಿ ಕೆಳಗಡೆಯಿಂದ ಬಂದ್ವಲ್ಲ, ಡೋರ್ ಕಾಣ್ತಿದ್ದಲ್ಲ, ಅಲ್ಲಿಂದ ನಾವು ಬಂದಿರೋದು. ಮೇಲೆ ಮೆಟ್ಲು ಹತ್ಕೊಂಡು ಹಿಂಗೆ ಬಂದ್ವಿ. ಇದು ಫಸ್ಟ್ ಫ್ಲೋರ್. ಟೆರೆಸ್ ಮೇಲೆ ಹೌದು. ಈ ಮೆಟ್ಲೆ ತುಂಬ ಹೈಟ್ ಕಲ್ಲಿದು, ಸಿಮೆಂಟ್ ಅಲ್ಲ, ಕಲ್ಲಿನ ಮೆಟ್ಲು. ಹೌದು. ಇವಾಗ ಮೇಲೆ ಬನ್ನಿರಪ್ಪ. ಗೋಪುರ ಗದಿಗೆ ಎಲ್ಲ ಇದು ಗಚ್ಚಿಂದ ಮಾಡಿರೋದು. 125 ವರ್ಷ ಮೇಲೆ ಆಯ್ತು ಸರ್. ಹೌದು. ಕೆಳಗಡೆ ಇಳ್ಕೊಂತ ಹೋಗ್ತಾ ಇದ್ದೀವಿ. ಇವಾಗ ಫುಲ್ ನೋಡಿದ್ವಿ ಎಲ್ಲ ವಾಡೆನ. ಮನೆ ಇಲ್ಕಲ್ಲಲ್ಲಿರುವಂಥ ಹಳೆ ಮನೆ ಇದು. ನಾವು PK ಗುಳೇದವ್ರ ಮನೆ ಇದು. PK ಗುಳೇದವ್ರ ಮನೆನ ಚೆನ್ನಾಗಿ ನೋಡ್ಕೊಂಡಿದ್ವಿ. 8 ರೂಮ್ ಇದ್ದಾವೆ. ಆಮೇಲೆ ಕೆಳಗಡೆ ಒಂದು 4-5 ರೂಮ್ ಇದ್ದಾವೆ. ಇದು ಹಾಲು, ಇದು ಬೆಡ್ರೂಮು. ಇದು ಚೆನ್ನಾಗಿ ಡಿಸೈನ್ ಇದು ಮಾಡಿದಾರಲ್ಲ ಮೇಲೆ. ಬರ್ರಿ ಕೆಳಗಡೆ ಹೋಗ್ಬರ್ರಿ. ನಾವು ಮೇಲೆ ಹತ್ಕೊಂತ ಹೋದ್ವಲ್ಲ, ಅದು ಮೇಲೆ ಸ್ಟೆಪ್ಗಳು ಕಲ್ಲಿನ ಮಾಡಿದ್ದು. ಕಲ್ಲಿಂದ ಇದು ಕೆಳಗಡೆ ಬರ್ತಾ ಇರೋದು. ಇವಾಗ
ಇಲ್ಲಿ ನೋಡಿ ನೀವು ಇಲ್ಲಿ ಇದು ಕಟ್ಟಿಗೆ ಕಾಣುತ್ತಲ್ಲ, ಇದು ವಯರ್ ಆ್ಯಕ್ಚುಲಿ ಹೋಗೋದು. ಇವಾಗೆಲ್ಲ ಪ್ಲಾಸ್ಟಿಕ್ ಬಂದಿರುತ್ತೆ, ಬಟ್ ಈ ಕಟ್ಟಿಗೆ ಒಳಗಡೆ ಒಂದು ಜಾಗ ಇರುತ್ತೆ, ಅದರಲ್ಲಿ ವಯರ್ ಬಂದು ಇಲ್ಲಿ ಬಟನ್ ಆಫ್ ಆನ್ ಮಾಡ್ಕೊಳ್ಬೋದು. ಚೆನ್ನಾಗಿದೆ ಸರ್, ತುಂಬ ವರ್ಷದಿಂದ ಕಾಪಾಡ್ಕೊಂತ ಬಂದಿರಿ ನೀವು, ಕ್ಲೀನ್ ಮಾಡ್ಕೊತ. ತುಂಬ ವರ್ಷದಿಂದ ಅದನ್ನು ಮೇಂಟೈನ್ ಮಾಡ್ಕೊತ ಬಂದಿರಲ್ಲ. ಹಾಂ, ಮಾಡಲೇಬೇಕಲ್ಲ ಸರ್, ಅವ್ರಿಗೆ ಮಾಡಿರ್ತಕ್ಕಂಥ ಒಂದು ಅದನ್ನು ಇನ್ನೂ ಅದನ್ನು ಹಂಗೆ ಜೋಪಾನ ಹೌದು, ಅದು ವಿರಾಸತ್ ಅಂತೀವಿ ನಾವು. ಇದು ಮುಂದುವರಿಬೇಕು. ಈಗ ನಮ್ಮ ಮಗನೂ ಇದನ್ನು ಕಂಟಿನ್ಯೂ ಮಾಡಿದ್ದಾನೆ. ಅವನು ಕಲ್ಲಿನ ಗೋಡೆ ಇದೆ ಎಲ್ಲ ಕಲ್ಲಿನ ಗೋಡೆ. ಎಷ್ಟು ವರ್ಷ. ಆಮೇಲೆ ಮೊದಲಿನ ಕಾಲದ ಗರ್ಚ್ ಅಂತ ಇತ್ತು, ಅದು ಹಾಂ, ಅದು ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಯೂಸ್ ಮಾಡಿಲ್ಲ ಇಲ್ಲಿ ಯಾವುದು. ಹೀಗಾಗಿ ನೀವು ಬೇಸಿಗೆಯಲ್ಲಿ ಬಂದರೆ ಆರಾಮಾಗಿ ಕೂಲಾಗಿರುತ್ತೆ, ತಂಪಿರುತ್ತೆ. ಹೌದು, ಬೇಸಿಗೆಯಲ್ಲಿ ಬರಬೇಕು ನೀವು. ಬಿಸಿಲಿನಿಂದ ಹೊರಗಡೆ ಬಂದ ತಕ್ಷಣ ಅದರ ಅನುಭವ ಆಗುತ್ತೆ. ಆಮೇಲೆ ಚಳಿಗಾಲದಲ್ಲಿ ರಾತ್ರಿ ನಿಮಗೆ ಆರಾಮ್ ನಿದ್ದೆ ಬರುತ್ತೆ, ವಾರ್ಮ್ ಇರುತ್ತೆ, ಚಳಿನೇ ಅನಿಸೋದಿಲ್ಲ ನಿಮಗೆ ಅಷ್ಟೊಂದು. ಈ ಕಟ್ಟಿಗೆ ಮನೆ ಇರೋದ್ರಿಂದ, ಕಟ್ಟಿಗೆ ಮನೆದು ವಿಶೇಷನೇ ಅದು. ಮೊದಲಿನ ಕಾಲದ ನಮ್ಮ ನೇಕಾರ ಮನೆಗಳು ಹಾಗೇ ಇದ್ದು, ಜಂತಿ ಮನೆ ಅಂತಿದ್ವಿ ನಾವು. ಕಟ್ಟಿಗೆ, ಮಣ್ಣು, ಇನ್ನೊಂದು ವಸ್ತು ಉಪಯೋಗಿಸ್ತಿದ್ರು ಮಾಳಿಗೆಗೆ. ಗಣವರಿ ಗಿಡದ ಹೂಬಳ್ಳಿ ತಪ್ಪಲುಗಳನ್ನು ಹಾಕಿ ಮಾಳಿಗೆ ಮೇಲೆ ಮಣ್ಣು ಹಾಕಿ ಫ್ಲೋರಿಂಗ್ ಟೈಪಲ್ಲಿ ಮೇಲೆ ಛಾವಣಿನ ಮಾಡ್ತಿದ್ರು. ಹೀಗಾಗಿ ಅದು ಕೂಡ ತಂಪಿರ್ತಿತ್ತು. ನೇಕಾರ ಮನೆಗಳು ಮೊದಲಿನ ಕಾಲದ್ದು. ಈಗೆಲ್ಲ RCC ಆಗಿದ್ದಾವೆ. ಥ್ಯಾಂಕ್ ಯು. ಆಸಕ್ತಿ ತಗೊಂಡು ಬಂದು ಮಾಡಿದ್ದೀರಾ, ನಿಮಗೆ ವಿಶೇಷ ಧನ್ಯವಾದಗಳು. ಇಂಥ ಕಲೆಗಳೆಲ್ಲ ಕಡೆನೂ ಉಳಿಬೇಕು, ಇದೇ ಥರ ಇರ್ತಕ್ಕಂಥ ನಮ್ಮ. ಆಮೇಲೆ ಇನ್ನೊಂದಂದರೆ ಇದಕ್ಕೆ ವಿಶೇಷ GI ಟ್ಯಾಗ್ ಕೂಡ ಸಿಕ್ಕಿದೆ ಇಳಕಲ್ ಸಾರೀಸ್ಗೆ ಒಂದು 2 ವರ್ಷದ ಹಿಂದೆ. ಜಿಯೋಗ್ರಫಿಕಲ್ ಐಡೆಂಟಿಫಿಕೇಶನ್ ಅಂತ. ಸೊ GI ಟ್ಯಾಗ್ ಕೂಡ ಇದೆ, ಹ್ಯಾಂಡ್ಲೂಮ್ ಮಾರ್ಕ್ ಇದೆ, ಸಿಲ್ಕ್ ಮಾರ್ಕ್ ಇದೆ. ಎಲ್ಲ ರೀತಿಯಿಂದನೂ ಇದು ಒಂದು ಅಥೆಂಟಿಕ್ ಇಳಕಲ್ ಸಾರೀಸ್ ಅನ್ನಲಿಕ್ಕೆ ಬಹಳ ಯೋಗ್ಯವಾದಂಥದ್ದು. ಸೊ ಇದಕ್ಕೆಲ್ಲ ನಿಮ್ಮಂಥವ್ರ ಸಪೋರ್ಟ್ ಇರೋದ್ರಿಂದ ಇನ್ನೂ ಉಳಿದಿದೆ ಸರ್. ಮಾಡಿ ಅದಕ್ಕೆ ತಮಗೆ ತುಂಬ ಥ್ಯಾಂಕ್ಸು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.